ಡಿಸಿಎಂ ಡಿಕೆಶಿ ಕಾರ್ಯಕ್ರಮದಲ್ಲಿ ಬೆಂಕಿ ಅವಘಡ ಆಗಿದೆ. ಸಾಮೂಹಿಕ ಮದುವೆ ಕಾರ್ಯಕ್ರಮದಲ್ಲಿ ದುರಂತ. ಡಿಕೆಶಿ ಕಾರ್ಯಕ್ರಮದಲ್ಲಿ ಬೆಂಕಿ ಅವಘಡ. ಸಾಮೂಹಿಕ ಮದುವೆ ಕಾರ್ಯಕ್ರಮದಲ್ಲಿ ಬೆಂಕಿಯ ದುರಂತ. ರಾಯಚೂರಿನ ಸಿಂಧನೂರಿನಲ್ಲಿ ಬೆಂಕಿ ಅವಘಡ. ವೇದಿಕೆಯಿಂದ ಡಿಕೆಶಿ ತೆರಳುತ್ತಿದ್ದಂತೆ ಹೊತ್ತಿದ ಬೆಂಕಿ. ಸಚಿವ ಖಂಡ್ರೆ ವೇದಿಕೆಯಿಂದ ಕೆಳಗಿಳಿದಾಗ ಶಾರ್ಟ್ ಸರ್ಕ್ಯೂಟ್. ತಕ್ಷಣ ಸಚಿವರನ್ನ ದೂರ ಕರೆದೊಯ್ದ ಪೊಲೀಸರು. ವೈರ್, ಸ್ಪೀಕರ್, ಬಟ್ಟೆಗಳಿಗೆ ಹೊತ್ತಿಕೊಂಡ ಬೆಂಕಿ. ಬೆಂಕಿ ನಂದಿಸಿದ ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ. ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಮದುವೆ ಕಾರ್ಯಕ್ರಮದಲ್ಲಿ ಆಗಿರುವಂತಹ ದುರಂತ ಇದು. ಬೆಂಕಿ ಅವಘಡ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂಥದ್ದು. ಈಶ್ವರ್ ಖಂಡ್ರೆ ಸಹಿತ ಅಲ್ಲಿ ಮಾಧ್ಯಮ ಜೊತೆಗೆ ಮಾತನಾಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಕಾಣಿಸಿರುವಂತಹ ಬೆಂಕಿ ಅವಘಡ. ಅಲ್ಲಿ ವೈಯರು, ಸ್ಪೀಕರು, ಬಟ್ಟೆಗಳು ಹೊತ್ಕೊಂಡು ಹೋಗಿದ್ದಾವೆ. ವೈರ್ ಕಲೆಕ್ಷನ್ನು, ಸ್ಪೀಕರ್ ಎಲ್ಲ ಇತ್ತು. ಅಂತ ಸಂದರ್ಭದಲ್ಲಿ ಸಂಭವಿಸಿರುವಂತಹ ಬೆಂಕಿ. ರಾಯಚೂರಿನ ಸಿಂಧನೂರಿನಲ್ಲಿ ನಡೆದಿರುವಂಥದ್ದು ಸಾಮೂಹಿಕ ಮದುವೆ ಕಾರ್ಯಕ್ರಮದ ಬಳಿಕ ಆಗಿರುವಂತಹ ದುರಂತ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ನೋಡಿ, ಅಲ್ಲಿ ಏನು ಪೊಲೀಸ್ ಸಿಬ್ಬಂದಿ ಇತ್ತಲ್ಲ, ಪೊಲೀಸ್ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಸಂಭವಿಸಿಲ್ಲ, ಯಾವುದೇ ರೀತಿಯಾದಂಥ ಗಾಯಗಳಾಗುವಂಥದ್ದು ಏನು ಕೂಡ ಆಗಿಲ್ಲ. ಬಟ್ ಅಲ್ಲಿ ಸದ್ಯಕ್ಕೆ ಆ ಸಿಚುವೇಶನ್ ಸಾಕಷ್ಟು ವೈರ್ಗಳಿರ್ತಾವೆ, ಸ್ಪೀಕರ್ ಸಹಿತ ಇತ್ತು ಅಲ್ಲಿ. ಹಾಗಾಗಿ ಅಲ್ಲಿ ವೈರ್ ಕಲೆಕ್ಷನ್ ಏನಾದರೂ ಮಿಸ್ ಆಗಿ ಈ ರೀತಿಯಾಗಿ ಆಗಿರ್ಬೋದಾ? ಇನ್ನು ಮತ್ತೊಂದು ಅದೃಷ್ಟವಶಾತ್ ಅಂದರೆ ಅಲ್ಲಿ ಏನು ಸ್ಟೆಪ್ಸ್ಗಳನ್ನು ಇಟ್ಟಿದ್ದಾರೆ ಅದು ಕೂಡ ಅಲ್ಲಿ ಕಬ್ಬಿಣದ್ದಾಗಿರುತ್ತೆ. ಮಿಸ್ ಆದರೆ ಪೂರ್ತಿಯಾಗಿ ಏನಾದರೂ ಕರೆಂಟ್ ಶಾಕ್ ತೆಗೆದುಕೊಳ್ಳುವಂಥದ್ದು ಅಲ್ಲಿ ಆಗುವಂಥ ಸಿಚುವೇಶನ್ ಇತ್ತು. ಬಟ್ ಅದನ್ನ ತಪ್ಪಿಸುವಂಥ ಕೆಲಸ ಆಗಿದೆ. ಅಲ್ಲಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಬೆಂಕಿಯನ್ನು ನಂದಿಸುವಂಥ ಕೆಲಸ ಮಾಡಿದ್ದಾರೆ ಅಲ್ಲಿರುವಂತಹ ಸಿಬ್ಬಂದಿಗಳು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ಇಂಥ ಜನಜಂಗುಳಿಯಲ್ಲಿ ಈ ರೀತಿಯಾಗಿ ಆದರೆ ನಿಜಕ್ಕೂ ಸಹಿತ ಅಲ್ಲಿ ಸಾಕಷ್ಟು ತೊಂದರೆ ಆಗುವಂಥ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಅಕಸ್ಮಾತಾಗಿ ಯಾರೋ ಹೋಗಿ ವೈಯರನ್ನು ಟಚ್ ಮಾಡಿದ್ರು ಅಂತ, ಅಥವಾ ಇನ್ನಿತರ ಅಲ್ಲಿಂದ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಪೂರ್ತಿಯಾಗಿ ತೆಗೆದುಕೊಂಡ್ರೆ, ಇನ್ನು ಅಲ್ಲಿಂದ ಏನಾದರೂ ಕರೆಂಟ್ ಪಾಸ್ ಆದರೆ ಅಲ್ಲಿ ಕಬ್ಬಿಣ ಇರುತ್ತೆ, ಸೊ ಅದರಿಂದ ಏನಾದರೂ ಪಾಸ್ ಆಗಿದ್ರೆ ಅಲ್ಲಿ ಮೇಲ್ಗಡೆ ಎಷ್ಟೋ ಜನ ನಿಂತ್ಕೊಂಡಿದ್ದಾರೆ, ಸ್ಟೇಜ್ ಇರುತ್ತೆ, ಕಬ್ಬಿಣದ ಕಂಬಿಗಳಿರ್ತಾವೆ ಅಲ್ಲೆಲ್ಲ. ಸೊ ಅವುಗಳನ್ನೆಲ್ಲ ಗಮನಿಸಬೇಕಾಗುತ್ತೆ. ಬಟ್ ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂದರೆ ಮಿಸ್ ಆಗಿ ಯಾರಾದರೂ ಟಚ್ ಮಾಡಿದರೆ ಅಥವಾ ಯಾರಾದರೂ ಅಲ್ಲಿ ಸಿಕ್ಕಾಕೊಂಡಿದ್ರೆ ಪ್ರಾಣಾಪಾಯ ಆಗುವಂಥ ಸಂಭವ ಹೆಚ್ಚಾಗಿ ಅಲ್ಲಿ ಕಂಡು ಬರ್ತಾ ಇದೆ. ಅದನ್ನು ಬೆಂಕಿಯನ್ನು ನಂದಿಸುವಂಥ ಕೆಲಸ ಮಾಡಿದ್ದಾರೆ ಇದ್ದಂಥ ಪೊಲೀಸ್ ಸಿಬ್ಬಂದಿ. ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಸಂಭವಿಸಿಲ್ಲ.